ಈ ಮಹಿಳಾ ದಿನಾಚರಣೆ ಅಂಗವಾಗಿ ಜಿ ಎಸ್ ಶಿವರುದ್ರಪ್ಪರವರು ರಚಿಸಿರುವಂಥ ಒಂದು ಹಾಡನ್ನು ಹಾಡ್ತೀನಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇರಿಸಿ, ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಶ್ರೀಮತಿ ಶಾಂತಮ್ಮ, ಗಂಡನ ಹೆಸರು ಜಂಬಣ್ಣ, ತಾಯಿ ಹೆಸರು ಈರಮ್ಮ. ಜನ್ಮ ದಿನಾಂಕ ಬಂದು 1/1/1961ರಲ್ಲಿ ಜನಿಸಿದಂತಹ ಇವರು ಜನ್ಮಸ್ಥಳ ಆಕಳಕುಂಟೆ ಗ್ರಾಮದ ಮಾನ್ವಿ ತಾಲೂಕು, ಕಾಯಂ ವಿಳಾಸ ಅಸಂಕಲ್ ಗ್ರಾಮ, ಗುರುದು ತಾಲೂಕು, ಮಸ್ಕಿ ಜಿಲ್ಲಾ, ರಾಯಚೂರು. ಉದ್ಯೋಗ ಮೂಲತಃ ಅಲಮಾರಿ ಬುಡಕಟ್ಟು ಕಲಾವಿದರು. ಜಾತಿ ಬಂದು ಪರಿಶಿಷ್ಟ ಜಾತಿ ಅಂದರೆ ಸುಡುಗಾಡ ಸಿದ್ಧರು ಅಂತ ಕರೀತಾರೆ. ಅಲೆಮಾರು ಜನಾಂಗದವರು, ಮೂಲತಃ ಕರ್ನಾಟಕದವರಾಗಿರ್ತಾರೆ. ಇವರು ಸಾಧನೆ ಜಾನಪದ ಕ್ಷೇತ್ರಗಳಲ್ಲಿ ಬುರ್ರ ಕಥೆಗಳಲ್ಲಿ ಹಾಡುಗಳು ಹಾಡಿರುತ್ತಾರೆ. ಅಂದರೆ ತುಂಬೂರಿನಿಂದ ವಾದ್ಯವನ್ನು ನುಡಿಸ್ತಕ್ಕಂಥದ್ದು ಸಾಧನೆ ಆಗಿತ್ತು. ವಾದ್ಯ ಯಾವುದಂತಂದರೆ ತಂಬೂರಿ, ಗುಮ್ಮಟೆ, ಕೈದ ನೋಡಿ ಅಂತ ಕರಿತೀವಿ. ಕಲಾಕ್ಷೇತ್ರ ಯಾವುದಂತಂದರೆ ಹಳ್ಳಿಗಳಿಂದ ಪಟ್ಟಣಕ್ಕೆ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಹಾಡ್ತಕ್ಕಂಥದ್ದು. ಪ್ರಶಸ್ತಿಯನ್ನು ಪಡೆದಿದ್ದಾರೆ, ತುಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2021-22ನೇ ಸಾಲಿನಲ್ಲಿ ಜನಪದ ಕಣ್ಮಣಿ ರಾಜ್ಯ ಪ್ರಶಸ್ತಿ ಸಾಹಿತ್ಯ ಬೆಳಕು ಸಂಸ್ಥೆಯಿಂದ ಪಡೆದಿರುತ್ತಾರೆ. 2022-23ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ರಾಣಿ ರುದ್ರಮ್ಮ ದೇವಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಕನ್ನಡ ಜನಪದ ಪ್ರಶಸ್ತಿ ಸಂಸ್ಥೆ 2023ನೇ ಸಾಲಿನಲ್ಲಿ ಬಹುಮುಖ ಪ್ರತಿಭಾ ಕಲಾ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2024ನೇ ಸಾಲಿನಲ್ಲಿ ಅಖಂಡ ಬುರ್ರಾಕತೆ ಶ್ರೀ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2025ನೇ ಸಾಲಿನಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಬೆಂಗಳೂರು ವತಿಯಿಂದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2025ನೇ ಸಾಲಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇದೆ, ಅಂದರೆ 15ನೇ ತಾರೀಕು 15/3/2025ರಂದು ಪ್ರದಾನವಾಗಲಿದೆ. ಅಂದರೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿಗೆ ಮತ್ತೆ ಪ್ರೇರೇಪಿತರಾಗ್ತಾ ಇದ್ದಾರೆ. 2025 ಕೊನೆಯದಾಗಿ ಅಂತಂದರೆ 15/3/2025ರಂದು ಕರ್ನಾಟಕದ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ಸದ್ಯದಲ್ಲಿ ಅವರಿಗೆ ಸದ್ಯದಲ್ಲಿ ಆರಂಭ ಆಗುತ್ತಿದೆ. 10ನೇ ತಾರೀಕಿಗಿದೆ. ಈ ಶಾಂತಮ್ಮ ಅವರ ಸಾಧನೆಯನ್ನು ನೋಡಿದರೆ ನಮ್ಮ ಹಳ್ಳಿಯಲ್ಲಿ ಕೂಡ ಇಷ್ಟೊಂದು ಸಾಧನೆ ನಾವು ಕಂಡಿದ್ವಿ ಅಂತಂದರೆ ಪ್ರಸಿದ್ಧ ಅಮ್ಮ ಎದುರಿ ಕುಂತಿದ್ದಾಳೆ. ಅವ್ರ ಕಡೆಯಿಂದ ಹಾಡುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮಕ್ಕಳು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬರ್ರಿ ಸರ್, ನೀವು ನೋಡ್ರಿ ನೋಡ್ರಿ
ಬೇಡ, ಐಟ್ ಇರೋದು ಬೇಡ.